ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ತಾವು ಮಾಡಿದ ತಪ್ಪಿಗೆ ದೊಡ್ಡ ಮನುಷ್ಯರು ತಮ್ಮನ್ನೇ ನಿಂದಿಸ್ಕೊಳ್ತಾರಂತೆ, ಆದ್ರೆ ಸಾಮಾನ್ಯ ಮನುಷ್ಯರು ಬೇರೆಯವರನ್ನ ದೂಷಿಸ್ತಾರಂತೆ. ಈಗ ನೀವು ಸಾಮಾನ್ಯ ಮನುಷ್ಯರಾಗ್ತಿರೋ ದೊಡ್ಡ ಮನುಷ್ಯ ಆಗ್ತಿರೋ ನೀವೇ ನಿರ್ಣಯ ಮಾಡಿ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಎಂದಿನಂತೆ ಏನಾದ್ರೂ ಹೊಸ ವಿಚಾರಗಳನ್ನ ನಮ್ಮ ಮುಂದೆ ಇಡ್ಲಿಕ್ಕೆ ನೀವು ಕೂಡ ಸಿದ್ಧರಾಗಿ ಬಂದಿದ್ದೀರಾ ಅಂತ ನಮಗೂ ಕೂಡ ಗೊತ್ತು. ಇವತ್ತು ಶುಕ್ರವಾರ, ಯಾವ ವಿಶೇಷ ಮಾಹಿತಿಯನ್ನ ತಿಳಿಸ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಯಾಕೆಂದ್ರೆ ಈ ದಿನ ಶುಭ ದಿನ ಅಂತ ಹೇಳ್ತೀವಿ. ಶುಭ ದಿನ ಅಂದ್ರೆ ಸಾಕ್ಷಾತ್ ಶುಕ್ರನ ದಿನ, ಶುಕ್ರವಾರದಲ್ಲಿ ಶುಕ್ರನ ದಿನ ಅಂತ ಹೇಳ್ತೀವಿ. ಆದರೆ ಶುಕ್ರವಾರದಲ್ಲಿ ಶುಭ ದಿನ ಏನು? ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂದರೆ ಭೀಷ್ಮ ಪಿತಾಮಹ, ಮಹಾಭಾರತದಲ್ಲಿ ದೊಡ್ಡ ತಲೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಗಂಗಾಪುತ್ರ ಭೀಷ್ಮ ಜಗತ್ತಿನ ಸಂರಕ್ಷಣೆ ಮಾಡೋಕ್ಕೋಸ್ಕರನೇ ಭಾರತ ದೇಶದ ಇತಿಹಾಸವನ್ನೇ ಪುಟದಲ್ಲಿ ಬರೆದಿರ್ತಕ್ಕಂಥ ಮಹಾಪಿತಾಮಹ ಸಾಕ್ಷಾತ್ ಭೀಷ್ಮ. ಈ ಭೀಷ್ಮ ಪಿತಾಮಹ ತನ್ನ ತರ್ಪಣವನ್ನ, ತನ್ನ ಆಜ್ಞಾ ಪರಿಪಾಲನವನ್ನ, ಶಪಥವನ್ನ ಈ ದಿನವೇ ಪರಿಪೂರ್ಣವಾಗಿ ಮಾಡಿರತಕ್ಕಂಥ ವಿಚಾರ. ಈ ದಿನ ಆ ಶಪಥವನ್ನ ಅವನು ಮಾಡದೇ ಇದ್ದ ಪಕ್ಷದಲ್ಲಿ ಏನಾಗ್ತಿತ್ತು? ಇಡೀ ಭಾರತ ದೇಶ ಅಥವಾ ಭಾರತ ಖಂಡ ಅಥವಾ ಆ ಮಹಾಭಾರತ. ಅದಕ್ಕೆ ಜೀವನದಲ್ಲಿ ಭರತ ಅಂತಕ್ಕಂಥವನು ಭರತ ರಾಕ್ಷಸ, ಭರತ ಅಂತಕ್ಕಂಥವನು ಸಾಕ್ಷಾತ್ ನಾವೇನು ಹೇಳ್ತೀವಿ ಶಕುಂತಲೆಯ ಮಗ. ವಿಶೇಷವಾಗಿ ಭರತ ಅಂತಕ್ಕಂಥದ್ದೇನಿದೆ ಭಾರತ ದೇಶದ ಇತಿಹಾಸ, ಭರತ ಅಂತಕ್ಕಂಥದ್ದೇನಿದೆ ಸಾಕ್ಷಾತ್ ರಾಮನ ತಮ್ಮ. ಹೀಗೆ ಎಲ್ಲವೂ ಭಾರತದಲ್ಲೇ ಬರತಕ್ಕಂಥ ಭರತ ಖಂಡ ಬೃಹದಾಕಾರದಲ್ಲಿ ಬೆಳೆದಿರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲೂ ಬ್ರಹ್ಮಾಂಡ ಬಕಾರಸ್ಯ ಬ್ರಹ್ಮ ಅಂತ ಕರಿತೀವಿ. ಅಂದರೆ ಜ್ಞಾನ ಆ ಕಾಲದಿಂದಾನೂ ಚಿಮ್ತಾ ಬರ್ತಾ ಇದೆ, ಸ್ವಲ್ಪ 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 ಸ್ವಲ್ಪ. ಆದರೆ ಎಷ್ಟು ಜನಕ್ಕೆ ಎಷ್ಟು ಹೇಳಿದ್ರೂ ಸರಿಯಾಗಿ ಗೊತ್ತಾಗಲ್ವೇ? ಭೀಷ್ಮ ಪಿತಾಮಹ ಏನು ಹೇಳಿದ್ರು ಹೇಳಿ ನೋಡೋಣ. ಅಂದರೆ ಗಂಗಾಪುತ್ರನಾಗಿರ್ತಕ್ಕಂಥವನು ಮದುವೆ ಆಗಲ್ಲ ಅಂತ ಮೊದಲಾಗಿ ಶಪಥಗೊಂಡ. ಯಾಕೆಂದರೆ ಇಡೀ ಜಗತ್ತಿನಲ್ಲಿ ಈ ಒಂದು ವಂಶವನ್ನು ಬೆಳೆಯೋಕ್ಕೆ ಸಾಧ್ಯತೆ, ಅವನ ಅಕಸ್ಮಾತ್ ವಂಶ ಪಾರಂಪರ್ಯವಾಗಿ ಅವನೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದರೆ ಇಡೀ ಜಗತ್ತಿನಲ್ಲಿ ಅವನು ಮಾತ್ರ ರಾಜ್ಯ ಆಳ್ತಿದ್ದ. ಅವನಿಗಿರ್ತಕ್ಕಂಥ ಜ್ಞಾನ ಶಕ್ತಿಯಲ್ಲಿ ಯಾವ ಕಾಲಕ್ಕೂ ಇವರೆಲ್ಲ ಪಾಂಡವರಾಗಲಿ ಕೌರವರಾಗಲಿ ಯಾವ ಕಾಲಕ್ಕೂ ಮುಂದೆ ಬರ್ತಾನೇ ಇರಲಿಲ್ಲ. ವಿದುರ ನೀತಿಯನ್ನ, ವಿದುರ ನೀತಿ ಅಂತ ಹೇಳಿ ನಾವು ಆ ವಿದುರ ಯಾರು ಅನ್ನೋದೇ ಗೊತ್ತಾಗದೇ ಇದ್ದಾಗ ಹೋಗ್ತಿತ್ತು. ಅಂಬಿಕಾ, ಅಂಬಾಲಿಕಾ ಆಗಿರ್ತಕ್ಕಂಥ ಈ ಮೂರೂ ಜನನ ಒಂದು ಇತಿಹಾಸ ಹೇಗೆ ಬಂತು? ವ್ಯಾಸ ಮಹರ್ಷಿಗಳು. ಆ ವ್ಯಾಸ ಮಹರ್ಷಿಗಳಿಗೆ ಒಂದು ವ್ಯತ್ಯಾಸ, ಯಾರಿಗೆ ಹೇಗೆ ಅವರ ಶಕ್ತಿ ಏನು ಗೊತ್ತಾಗ್ತಿರಲಿಲ್ಲ. ವ್ಯಾಸಾಯ ವಿಷ್ಣು ರೂಪಾಯ ಅಂತ ಹೇಳಿ ಆ ವಿಷ್ಣು ಮಹಾವಿಷ್ಣು ಆ ವ್ಯಾಸ ರೂಪದಲ್ಲೇ ಬಂದಿದ್ದಾನೆ ಅನ್ನೋದು ತೋರಿಸ್ಕೊಟ್ಟಿದೆ ಭೀಷ್ಮ ಪಿತಾಮಹ. ಇವತ್ತಿನ ದಿವಸ ಆ ಪಾಂಡುರಾಜ ಅಂತಕ್ಕಂಥವನು, ಆ ಪಾಂಡುರಾಜನ ಮುಖಾಂತರವಾಗಿ ಮೂರು ಜನನ ಜನನ, ಈ ಒಂದು ಮಹಾಭಾರತ, ಅಲ್ಲಿ ಕೌರವ ಪಾಂಡವರ ಯುದ್ಧ, ಜಗತ್ತಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಗಮನ, ಎಲ್ಲವೂ ಭೀಷ್ಮ ಪಿತಾಮಹದಿಂದ. ಅದಕ್ಕೆ ಇಂಥ ಒಂದು ಗಂಗಾಪುತ್ರನಾಗಿರ್ತಕ್ಕಂಥ ಭೀಷ್ಮ ಪಿತಾಮಹನ ಸ್ಮರಣೆ ಇವತ್ತು ಮಾಡ್ಕೋಬೇಕು. ಇವತ್ತಿನಿಂದ ಇತಿಹಾಸದ ಪುಟದಲ್ಲಿ ನೀವು ಬರೆದಿಟ್ಕೋಬೇಕು ಏನನ್ನ? ಇವತ್ತೇ ಗಂಗಾ ಭೀಷ್ಮನ್ನ ಭೂಮಿಗೆ ತಂದ್ಲು, ಅಂದರೆ ಆ ಕಾಲದಲ್ಲಿ ತಂದಿಟ್ಲು. ಅವನ ಜನನವಾಯಿತು, ಅವನ ಪ್ರತಿಜ್ಞೆ ಕೂಡ ಇದೇ ದಿನ ಮಾಡಿದ್ದ. ಅವನು ಶರ ಪಂಜರವಾಗಿ ಆ ಶರದ ಮೇಲೆ ಮಲಗಿದ್ದು ಇದೇ ದಿನ. ಅಂದರೆ ಅವನು ಯಾವ ದಿನ ಶಪಥ ಕೈಗೊಂಡ ಅದೇ ದಿನವೇ ಆ ಶರದ ಮೇಲೆ ಮಲ್ಕೊಂಡ. ನಿಮಗೆ ಒಂದು ವಿಶೇಷ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇವತ್ತೇಯಿಂದ ಪ್ರಾರಂಭ ಗಂಗಾ ಒಣಗಕ್ಕೆ ಶುರುವಾಗ್ತಾಳೆ, ಪ್ರಕೃತಿಯ ಲಯಕ್ಕೆ ಸಂಬಂಧಪೂರ್ವಕವಾಗಿ. ಅಂದರೆ ಆ ಗಂಗಾಪುತ್ರನಾಗಿರ್ತಕ್ಕಂಥ ಭೀಷ್ಮ ತಾನು ಮೋಕ್ಷಕ್ಕೆ ಹೋಗಿದ ದಿನವೇ ಗಂಗೆ ತಾನೇ ಉದ್ಭವ ಆಗ್ತಾಳೆ. ಆದರೆ ಇವತ್ತಿನಿಂದ ಗಂಗೆ ಒಣಗ್ತಾ ಇದ್ದಾಳೆ. ಹಿಮಾಲಯದಲ್ಲಿ ನೀವು ಪ್ರಾರ್ಥನೆಯನ್ನು ನೋಡ್ಕೋಬಹುದು. ಯಾಕೆ ಅಂದರೆ ಮೂಲ ಗಂಗೋತ್ರಿಯಲ್ಲಿ ನೀರು ನಿಂತು ಹೋಗ್ತಾ ಇದೆ, ಕಮ್ಮಿ ಆಗೋಗ್ತಾ ಇದೆ. ಇದು ವೈಜ್ಞಾನಿಕವಾಗ್ಲೂ ಹೇಳ್ತಾ ಇದ್ದಾರೆ, ಬಹಳ ಜನ ನಿಜವಾಗ್ಲೂ ಕಂಡು ನೋಡ್ತಾ ಇದ್ದಾರೆ. ಒಳಭಾಗದಲ್ಲಿ ಅಂತರ್ಗಂಗೆಯಾಗಿ ಹರಿತಾ ಇರತಕ್ಕಂಥ ಆಂತರವಾಗಿರ್ತಕ್ಕಂಥ ಆ ಅಂತರ್ಗಂಗೆ ಇವತ್ತಿನ ದಿವಸ ಗಂಗೋತ್ರಿಯಲ್ಲಿ ಭೂಸ್ಪರ್ಶ ಬಹಳ ಕಮ್ಮಿಯಾಗಿ ಹೋಗ್ತಾ ಇದೆ. ಅದಕ್ಕೆ ಜೀವನಾಂಶದಲ್ಲಿ ಯಾರ್ಯಾರು ಯಾವ ಕಾಲಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ನಾವು ಬಂದುಬಿಟ್ಟಿದ್ದೀವೋ ಆ ಕಾಲಕ್ಕೆ
ಪರಿಪೂರ್ಣವಾಗಿ ನಾವು ನೋಡಿ ನಡೆದು ಎಲ್ಲವೂ ಜೀವನವನ್ನು ಅರ್ಥಕೋಬೇಕು. ಇವತ್ತು ನೀವು ಆ ಭೀಷ್ಮ ಪಿತಾಮಹನ ಸ್ಮರಣೆಯನ್ನು, ಆ ಪ್ರತಿಜ್ಞೆಯನ್ನು ಏನು ಮಾಡಿದ ತಿಳ್ಕೋಬೇಕು. ಇದರಲ್ಲಿ ನಾವುಗಳೇನು ಹೇಳ್ತೀವಿ, ಮಹಾಭಾರತ ಅನ್ನೋ ಪುಟವನ್ನು, ರಾಮಾಯಣ ಅನ್ನೋ ಪುಟವನ್ನು, ಮಹಾಕಾವ್ಯಗಳಾಗಿರ್ತಕ್ಕಂಥ ವಿಚಾರಗಳನ್ನು ದ ಗ್ರೇಟ್ ಹಿಸ್ಟ್ರಿ, ದ ಗ್ರೇಟ್ ಟು ಎಪಿಕ್ಸ್ ಅಂತ ಕರೆಯೋರು. ಆದರೆ ಈ ಎರಡೂ ವಿಶೇಷದಲ್ಲಿ ಮಹಾಭಾರತವೇ ಹೆಚ್ಚು, ರಾಮಾಯಣ ಬಹಳ ಕಮ್ಮಿ. ರಾಮಾಯಣ ಇದ್ದಾಗ ರಾಮಾಯಣ ದೊಡ್ಡದು ಅಂತ ಇದ್ದವರು, ಆದರೆ ರಾಮಾಯಣಕ್ಕಿಂತ ಮಹಾ ದೊಡ್ಡದಾಗಿರ್ತಕ್ಕಂಥ ಘೋರ ಯುದ್ಧ, ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಭಾರತ. ಇವತ್ತಿನ ದಿವಸ ಅಶ್ವತ್ಥಾಮ ಹತಾಹಿತ ಕುಂಜರ ವಿಹಾರ ಅಂದರೆ ಅಶ್ವತ್ಥಾಮ ಅನ್ನೋ ಆನೆಯ ಜನನವು ಇದೇ ದಿನವ ಮುಹೂರ್ತ. ಎಷ್ಟು ಸಂತೋಷವಾಗುತ್ತೆ ಅಂದರೆ, ಜಗತ್ತಲ್ಲಿ ಮಹಾಭಾರತದ ಎರಡು ವಿಶೇಷಗಳು, ಭೀಷ್ಮ ಪಿತಾಮಹ, ಅಶ್ವತ್ಥಾಮನ ಪರಿಪೂರ್ಣವಾಗಿ ಆನೆ ಅಂದರೆ ಅಶ್ವತ್ಥಾಮ ಸತ್ತೋದ ಅನ್ನೋದು ದ್ರೋಣಾಚಾರ್ಯರು ಅಂದ್ಕೊಂಡ್ರು. ಆದರೆ ಅಶ್ವತ್ಥಾಮ ಅನ್ನೋ ಆನೆ ಸತ್ತು ಹೋಗಿದ್ದು ಅನ್ನೋ ಗೊತ್ತಿರಲಿಲ್ಲ. ಆದರೆ ಆನೆಯ ಜನನ, ಆನೆ ಯಾರ ಮುಖಾಂತರ ಬಂತು ಅಂದರೆ ಇಡೀ ಜಗತ್ತಿನ ಸಂರಕ್ಷಣೆ ಮಾಡ್ತಕ್ಕಂಥ ಕೃಷ್ಣ ಪರಮಾತ್ಮ ಬಲರಾಮನೇ ಸ್ವತಃ ಕೊಟ್ಟಿರ್ತಕ್ಕಂಥ ವಿಶೇಷ, ತನ್ನ ಗಿಫ್ಟ್ ಕೊಟ್ಟ. ಬಲರಾಮನೋ ಅಶ್ವತ್ಥಾಮ ಅನ್ನೋ ಆನೆನ ಕೃಷ್ಣ ಪರಮಾತ್ಮನಿಗೆ ಗಿಫ್ಟ್ ಕೊಟ್ಟಿದ್ದು. ಅದಕ್ಕೋಸ್ಕರ ಇವತ್ತಿನ ದಿವಸ ಆನೆಯ ಜನನವಾಯಿತು, ಭೂಸ್ಪರ್ಶವಾಯಿತು. ಇನ್ನೊಂದು ವಿಶೇಷ, ಸಾಕ್ಷಾತ್ ಜಗದೀಶ್ವರ ಕೃಪಾ ಕಟಾಕ್ಷದಲ್ಲಿ ನಾವುಗಳು ನೋಡ್ತಕ್ಕಂಥ ವಿಧಾನ ಏನು ಅಂದರೆ, ಇವತ್ತು ಆ ಗಂಗೆಯನ್ನು ಭೂಮಿಗೆ ಯಾರು ತಂದಿದ್ದು? ಭಗೀರಥ. ಗಂಗಾಪುತ್ರನಾಗಿರ್ತಕ್ಕಂಥ ಭೀಷ್ಮ ಗಂಗೆಯೇ ತಾನೇ ಸ್ವತಃ ಹುಟ್ಟಿಸಿದ್ದವಳು. ಆ ಗಂಗಾ ವಿಶೇಷವಾಗಿ ತಾನು ಪ್ರೀತಿಸಿರೋದು ಪಾಂಡುರಾಜನ ಮುಖಾಂತರವಾಗಿ. ಇಡೀ ಜಗತ್ತಿನ ನಾನು ಸಂರಕ್ಷಣೆ ಮಾಡ್ತೀನಿ, ನಾನು ಕಾಪಾಡ್ತೀನಿ ನಿನ್ನ ವಂಶವನ್ನು, ಇಡೀ ಜಗತ್ತಿನ ವಂಶವನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದವರು ಭೀಷ್ಮ ಪಿತಾಮಹ. ಆದರೆ ಗಂಗೆ ಒಣಗ್ತಾ ಇದ್ದಾಗ ಯಾರು ಕಾಪಾಡ್ತಾ ಇದ್ದಾರೆ? ಇವತ್ತು ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ಅದೇ ಗಂಗೆ ಭೂಮಿಗೆ ಬರೋಕ್ಕೆ ಕಾರಣ ಕೂಡ ಭಗೀರಥರು. ಭಗೀರಥನ ವಂಶ ನಿರ್ವಂಶವಾಗಿದ್ದು ಇದೇ ದಿನ. ಅವನು ಇಂದ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತಾನೆ, ಇಡೀ ವಂಶ ಪಾರಂಪರ್ಯವಾಗಿ ಇಷ್ಟೂ ಜನ ಭೂಮಿಯಲ್ಲಿ ಸತ್ತು ಹೋದ್ರು, ನನ್ನ ವಂಶವೆಲ್ಲ ನಿರ್ವಂಶವಾಗೋದ್ರು, ಆ 101 ಜನ, ಇವರನ್ನು ಯಾರು ಸಂರಕ್ಷಣೆ ಮಾಡೋದು ಅಂದಾಗ, ನೀನು ಹೋಗಿ ಆ ಭಗೀರಥನಾಗಿರ್ತಕ್ಕಂಥ ನೀನು ಜಗತ್ತಲ್ಲಿ ಪರಮೇಶ್ವರನ ಪ್ರಾರ್ಥನೆ ಮಾಡ್ಕೋ, ಗಂಗೆಯನ್ನು ಭೂಮಿಗೆ ಕಳಿಸ್ತಾನೆ. ಆ ಗಂಗೆ ಅಕಸ್ಮಾತ್ ಭೂಮಿಗೆ ಬಂದರೆ ಖಂಡಿತವಾಗ್ಲೂ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾಳೆ, ನಿನ್ನ ವಂಶವನ್ನು ಅಭಿವೃದ್ಧಿ ಪಡಿಸ್ತಾಳೆ ಅಂತ. ಆ ಮಾತನ್ನ ನಿಮಗೆ ನಾನು ಜ್ಞಾಪಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಆ ದೀಪವನ್ನು ಹಚ್ಚೋಣ, ದೀಪಕ್ಕೆ ಪ್ರಾಯಶ್ಚಿತ್ತ ಪಡೆಯೋಣ. ಜಗತ್ತಲ್ಲಿ ಆ ಗಂಗೆ ಭೂಮಿಗೆ ಇಳಿತಾಳ ಅಂತ ನಾವು ಏನು ನೋಡಿದ್ವಿ, ಹಾಗೆ ದೀಪವನ್ನು ಹಚ್ಚಿದರೆ ಜಗನ್ಮಾತೆ ನಾಲ್ಗೆ ಕಾಣ್ತಾಳೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾಳೆ. ನೀವೇನು ಮಾಡಬೇಕು, ಈಗ ಆಲೋಚನೆಯಲ್ಲಿ ತೊಡಗಿರಬೇಕು. ನಾನು ಇನ್ನೇನು ಸ್ವಲ್ಪದಲ್ಲಿ ಬರಬೇಕು.